ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರದ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳುವ. ಯಾವೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ರಿಪೀಟ್ ಆಗಿ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳಾದ್ದರಿಂದ ಅವುಗಳನ್ನಷ್ಟೇ ನೋಡಿಕೊಂಡ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ. ನೀವು 2 ವರ್ಷ ಅಥವಾ 3 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಓದ್ಕೊಂಡ್ರೆ ಅಷ್ಟನ್ನೇ ಹೋಗಿ ಬರೆದ್ರೆ ಆಯಿತು. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಪಾಸ್ ಅಂಕಗಳನ್ನು ಪಡ್ಕೊಳ್ತೀರ. 5 ಅಂಕಕ್ಕೆ ಆದರೆ ನೀವು 1 ರಿಂದ 1.5 ಪುಟದಷ್ಟು ನಿಮ್ಮ ಉತ್ತರ ಬೇಕು. ಹಾಗೆ 10 ಅಂಕದ ಪ್ರಶ್ನೆಗಾದರೆ ಸಾಧಾರಣ 3 ರಿಂದ 4 ಪುಟದಷ್ಟು ಉತ್ತರಗಳು ಬೇಕು. 15 ಅಂಕದ ಪ್ರಶ್ನೆಗಳಿಗೆ 4 ರಿಂದ 5 ಪುಟದಷ್ಟು ನಿಮ್ಮ ಉತ್ತರ ಇರಬೇಕು. ಈ ರೀತಿಯಾಗಿ ಇರಲೇಬೇಕು ಎನ್ನುವಂಥ ನಿಯಮ ಏನೂ ಇಲ್ಲ. ಆದರೆ ಸಮಯ ಮತ್ತು ನಮಗೆ ಸಮಯವನ್ನು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಪರೀಕ್ಷಾ ಸಮಯದಲ್ಲಿ ನಮಗೆ ಆದಷ್ಟು ಬೇಗ ಬರೆದಾಗಬೇಕು ಅಂತ ಹೇಳಿದರೆ ಈ ಒಂದು ಪುಟದಷ್ಟು ಅಂತ ಹೇಳಿ ಅಂದಾಜು ಮಾಡಿಕೊಂಡು ಬರೆಯುವಂಥದ್ದು. ನೀವು ಇದರಿಂದ ಹೆಚ್ಚು ಪುಟಗಳನ್ನು ಕೂಡ ಬರಿಬೋದು. ಕಡಿಮೆ ಪುಟಗಳನ್ನು ಬರೆದ್ರೆ ನಿಮಗೆ ಸ್ವಲ್ಪ ಕಡಿಮೆ ಅಂಕಗಳು ಸಿಗುವಂಥದ್ದು. ಆದಷ್ಟು ಹೆಚ್ಚು ಪುಟಗಳನ್ನು ಬರಿತಾ ಹೋಗಿ ಪಾಯಿಂಟ್ಸ್ಗಳನ್ನು ತಗೊಳ್ಳಿ. ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲೀರಿ. ಪಾಯಿಂಟ್ಸ್ಗಳು ಬಾಯ್ಪಾಠ ಮೂಲಕ ಆದರೂ ಕಲಿಬೋದು, ಅರ್ಥ ಮಾಡಿಕೊಂಡು ಬೇಕಾದರೂ ಕಲಿಬೋದು. ಕೆಲವರು ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಕಲಿತಾರೆ, ಇನ್ನು ಕೆಲವರು ಬಾಯ್ಪಾಠ ಮಾಡೋದ್ರ ಮೂಲಕ ಪಾಯಿಂಟ್ಸನ್ನು ಕಲಿತಾರೆ. ಯಾವ ರೀತಿ ಆದರೂ ಸರಿಯೇ ನೀವು ಪಾಯಿಂಟ್ಸನ್ನು ಸರಿಯಾಗಿ ಕಲಿಬೇಕು. ಯಾವುದೇ ಒಂದು ಪ್ರಶ್ನೆಯ ಸರಿಯಾದ ಪಾಯಿಂಟ್ಸ್ಗಳು ನಿಮಗೆ ಬಂದಾಗ ಆ ಪಾಯಿಂಟ್ಸ್ಗಳಿಗೆ ತಕ್ಕಂತೆ 3, 4, 5 ಪುಟಗಳಷ್ಟು ನಮಗೆ ಉತ್ತರವನ್ನು ಬರೆಯಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬರಿತಾ ಹೋಗ್ಬೋದು. ಇನ್ನು ನಾವು ಆರಂಭದಿಂದ ಪರೀಕ್ಷಾ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಅಂತಾದರೆ ಘಟಕ 1, ಘಟಕ 2 ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಿಕೊಳ್ಳುವ. ನೀವು ಕೇಳಿರುವಂತೆ ತುಂಬ ಜನರಿಗೆ ಅದರ ಒಂದರ ನಂತರದ ಒಂದು ಪಾಠಗಳು ನಮಗೆ ಸಿಗ್ತಾ ಇಲ್ಲ, ತುಂಬಾ ವಿಡಿಯೋವನ್ನು ಹುಡುಕಬೇಕು ಆದರೆ ಮಾತ್ರ ಅದು ಸಿಗುವಂಥದ್ದು ಅಂತ ನೀವು ಹೇಳಿದರೆ ನಿಮಗೆ ಸಹಾಯ ಆಗಲಿ ಎನ್ನುವಂತಹ ಕಾರಣದಿಂದ ನಿಮಗೆ ಕಷ್ಟ ಆಗಬಾರ್ದು ಓದಬೇಕಾದ್ರೆ. ಆದ್ದರಿಂದ ಆರಂಭದಿಂದ ನಾನು ವಿಡಿಯೋವನ್ನು ಮಾಡಬೇಕಾದ್ರೆ ಘಟಕ 1 ಭಾರತೀಯ ಸಮಾಜದ ಅಧ್ಯಯನ, ಘಟಕ 2 ಭಾರತೀಯ ಸಮಾಜದ ತಾತ್ವಿಕ ಆಧಾರ, ಈ ರೀತಿಯಾಗಿ ಘಟಕದ ಸಂಖ್ಯೆ ಮತ್ತು ಪಾಠದ ಹೆಸರನ್ನು ಕೂಡ ಬರೆಯುವುದರ ಮೂಲಕ ವಿಡಿಯೋವನ್ನು ಒಂದರ ನಂತರ ಒಂದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಇವತ್ತಿನ ವಿಡಿಯೋ ಆರಂಭದಿಂದ ನಾನು ಮಾಡುವ ಕಾರಣ ಇಲ್ಲಿ ಘಟಕ 1ರಿಂದ ನಾವು ಪಾಠವನ್ನು ತಗೊಳ್ತಾ ಹೋಗುವ. ನೋಡಿ, ಇವತ್ತು ಘಟಕ 1 ತಿಳ್ಕೊಳ್ಳುವ. ಎಲ್ಲವನ್ನು ಜೊತೆಯಾಗಿ ಓದ್ಕೊಳ್ಳಿಕ್ಕೆ ಕಷ್ಟ, ಆದರೆ ಆದಷ್ಟು ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ತಿಳ್ಕೊಳ್ಳುವ. ಒಮ್ಮೆ ನಿಮಗೆ ಆ ಒಂದು ಪಾಠದ ವಿಷಯ ಅರ್ಥ ಆದರೆ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ, ಯಾವ ಪ್ರಶ್ನೆಯನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ನಾವು ನೋಡುವುದಾದರೆ ಇದರಲ್ಲಿ ಮೊದಲಿಗೆ ನಮಗೆ ಸಿಗುವಂಥದ್ದು ಸ್ಮೃತಿಗಳ ಬಗ್ಗೆ. ಸ್ಮೃತಿಗಳು ಮತ್ತು ಶ್ರುತಿಗಳು ಎನ್ನುವಂತಹ ಪ್ರಶ್ನೆ 5 ಅಂಕಕ್ಕೆ, ಹಾಗೆಯೇ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಏನು ಸ್ಮೃತಿ ಅಂದರೆ? ಸ್ಮೃತಿ ಅಥವಾ ಶ್ರುತಿ ಅಂತ ಬಂದಾಗ ಅದು ಹಿಂದೂ ನೀತಿ ನಿಯಮಗಳ ಸಂಹಿತೆಯ ಒಂದು ವಿಷದವಾಗಿದೆ. ಹಿಂದೂ ನೀತಿ ನಿಯಮಗಳ ಸಂಹಿತೆಯ ವಿಷದ. ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಇದು ಮಾರ್ಗದರ್ಶಿಯಾಗಿದೆ. ಸ್ಮೃತಿ ಮತ್ತು ಶ್ರುತಿಗಳು ಜೊತೆಗೂಡಿದಾಗ ಧರ್ಮಶಾಸ್ತ್ರ ಎಂದು ತಿಳಿಸಬಹುದಾಗಿದೆ. ಮನು, ಯಜ್ಞವಲ್ಯ, ಗೌತಮ, ಜೈಮಿನಿ, ಕಪಿಲ, ನಾರದ ಹಾಗೂ ಪರಾಶರರಂತಹ ಪ್ರಾಜ್ಞಾ ಹಿಂದೂ ಸಂತರಿಂದ ಇವುಗಳು ರಚನೆಗೊಂಡಿದೆ. ಇವರಲ್ಲಿ ಕೆಲವರ ಬರವಣಿಗೆಗಳಲ್ಲಿ, ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದಾಗಿ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರಿಗೆ ಸಮಸ್ಯೆ ಸೃಷ್ಟಿಯಾಯಿತು. ಸಮಾಜದ ಮಹಿಳೆಯರು ಹಾಗೂ ದುರ್ಬಲ ವರ್ಗದವರು ದಮನಗೊಂಡಿರುವುದಕ್ಕೆ ಕಾರಣವಾಗಿ ಮನುಸ್ಮೃತಿಯನ್ನು ಆಗಿಂದಾಗೆ ಉದ್ಧರಿಸಲಾಗುತ್ತದೆ. ಇಲ್ಲಿ ಸ್ಮೃತಿಯ ಬಗ್ಗೆ ಕೇಳಿದಾಗ ನಾವು ಸ್ಮೃತಿಯ ಬಗ್ಗೆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಬೇಕು. 1 ಪಾಯಿಂಟ್, ಸ್ಮೃತಿ ಎನ್ನುವಂಥದ್ದು ಹಿಂದೂ ನೀತಿ ನಿಯಮಗಳ ಸಂಹಿತೆ. 2, ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಇರುವಂಥದ್ದು. 3, ಇದು ಒಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದೆ. 4, ಸ್ಮೃತಿ ಮತ್ತು ಶ್ರುತಿಗಳು ಜೊತೆಗೂಡಿದಾಗ ಧರ್ಮಶಾಸ್ತ್ರಗಳು ಎಂದು ತಿಳಿಯಬಹುದು. 5, ಮನು, ಯಜ್ಞವಲ್ಯ, ಗೌತಮ, ಜೈಮಿನಿ, ಕಪಿಲ, ನಾರದ ಹಾಗೂ ಪರಾಶರರಂತಹ ಪ್ರಜ್ಞಾ
ಹಿಂದೂ ಸಂತರಿಂದ ಇವುಗಳು ರಚನೆಗೊಂಡಿದೆ. ಇವರಲ್ಲಿ ಕೆಲವರ ಬರವಣಿಗೆಗಳಲ್ಲಿನ ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರಿಗೆ ಸಮಸ್ಯೆ ಸೃಷ್ಟಿಯಾಯಿತು. ಸಮಾಜದ ಮಹಿಳೆಯರು ಹಾಗೂ ದುರ್ಬಲ ವರ್ಗದವರು ದಮನಗೊಂಡಿರುವುದಕ್ಕೆ ಕಾರಣವಾಗಿ ಮನುಸ್ಮೃತಿಯನ್ನು ಆಗಿಂದಾಗೆ ಉದ್ಧರಿಸಲಾಗುತ್ತದೆ. ಸ್ಮೃತಿಗಳು ಮತ್ತು ಶ್ರುತಿಗಳು, ಈ ರೀತಿಯಾಗಿ ಒಂದು ವಿಷಯವನ್ನು ಅದರೊಳಗಿರುವಂತಹ ಪಾಯಿಂಟ್ಸ್ಗಳನ್ನು ತಗೊಳ್ಳೋದು ಅಂತ ಹೇಳಿದರೆ, ಅವರು ಪಾಯಿಂಟ್ಸ್ಗಳಾಗಿ ಉತ್ತರವನ್ನು ಕೊಟ್ಟಿದ್ದರೆ ಆ ಪಾಯಿಂಟ್ಸನ್ನು ತಗೊಳ್ಳಿ, ಇಲ್ಲ ಅಂತಾದರೆ ನಾವೇ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳುವಂಥದ್ದು. ಇಲ್ಲಿ ನಾವು ಉಪನಿಷತ್ತುಗಳು ಮತ್ತು ಭಗವದ್ಗೀತಾ ಅಂತ ಇದೆ ನೋಡಿ. ಉಪನಿಷತ್ತುಗಳು ವೇದಗಳ ಒಂದು ಭಾಗವಾಗಿ ರಚಿತಗೊಂಡಿರುವಂತಹ ಉಪನಿಷತ್ತುಗಳು ಬ್ರಹ್ಮ ಯಾರು, ಆತ್ಮ ಎಂಬುದರ ಅರ್ಥವೇನು, ಸಂಸಾರದ ವಿಚಾರ, ಕರ್ಮ ಇತ್ಯಾದಿ ವಿಷಯಗಳಂತಹ ಗೂಢಾರ್ಥವಾಗಿರುವ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಸಾಹಿತ್ಯದ ಸಂಚಯವಾಗಿದೆ. ಹಿಂದೂ ಧರ್ಮದ ನಿಜವಾದ ಆಧಾರವಾಗಿ ಉಪನಿಷತ್ತುಗಳನ್ನು ಪರಿಗಣಿಸಲಾಗಿದೆ ಹಾಗೂ ವೇದಗಳ ಸಂಕ್ಷೇಪಿತ ಭಾಗವಾಗಿ ರಚಿತಗೊಂಡಿದೆ. ಹಾಗಾಗಿ ಉಪನಿಷತ್ತುಗಳನ್ನು ವೇದಾಂತವೆಂದು ಕರೆಯಲಾಗ್ತದೆ. ಭಗವದ್ಗೀತಾ ಶ್ರೀಕೃಷ್ಣನ ಉಪದೇಶದ ಭಾಗವಾಗಿ ಅಥವಾ ಮಹಾಕಾವ್ಯ ಮಹಾಭಾರತದಲ್ಲಿನ ರಣರಂಗದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ನೀಡಿದ ಉಪದೇಶದ ಭಾಗವಾಗಿ ಭಗವದ್ಗೀತೆಯನ್ನು ರಚಿಸಲಾಗಿದೆ. ಉಪನಿಷತ್ತುಗಳ ಮಾದರಿಯಲ್ಲಿಯೇ ಹಿಂದೂ ದಾರ್ಶನಿಕತೆಯ ಮತ್ತೊಂದು ಮೂಲವಾಗಿ ಈ ಪವಿತ್ರ ಗ್ರಂಥವನ್ನು ಪರಿಗಣಿಸಲಾಗಿದೆ. ಇದು ಇಬ್ಬರು ಮಹಾಚೇತನಗಳ ನಡುವಣ ಒಂದು ಪದ್ಯ ರೂಪದಲ್ಲಿನ ಸಂಭಾಷಣೆಯ ಭಾಗವಾಗಿದೆ. ಹಿಂದೂ ಧರ್ಮದ ಹಾಗೂ ನೀತಿಶಾಸ್ತ್ರದ ಆಧಾರಗಳನ್ನು ಇದು ರೂಪಿಸಿದೆ. ತತ್ವಗಳು ಅಥವಾ ಜೀವನದ ಸಾಂಪ್ರದಾಯಿಕ ಹಿಂದೂ ದೃಷ್ಟಿಕೋನ ಅಂತ ನೋಡುವುದಾದರೆ 4 ಮೂಲಭೂತ ತತ್ವಗಳನ್ನು ಕಾಣ್ಬೋದು. ಹಿಂದೂ ಧರ್ಮದ ತತ್ವಗಳಲ್ಲಿ 1 ಪುರುಷಾರ್ಥಗಳು, 2 ವರ್ಣಾಶ್ರಮ ಧರ್ಮ, 3 ಕರ್ಮದ ತತ್ವಗಳು, 4 ಋಣಗಳ ಪರಿಕಲ್ಪನೆ. 1 ಪುರುಷಾರ್ಥಗಳು, 2 ವರ್ಣಾಶ್ರಮ ಧರ್ಮ, 3 ಕರ್ಮದ ತತ್ವಗಳು, 4 ಋಣಗಳ ಪರಿಕಲ್ಪನೆ. ಇವುಗಳು ಹಿಂದೂ ಸಾಮಾಜಿಕ ಸಂಘಟನೆಯ ಆಧಾರವನ್ನು ರೂಪಿಸುತ್ತದೆ. ಜನರುಗಳ ಸಾಮಾಜಿಕ ಅಗತ್ಯಾಂಶಗಳಿಗೆ ಪ್ರತಿಕ್ರಿಯೆಯಾಗಿ ಒಂದು ಸಾಮಾಜಿಕ ಸಂಘಟನೆ ಬೆಳವಣಿಗೆಯಾಗುತ್ತದೆ. ಸಮಾಜದ ಸುಲಲಿತ ಕಾರ್ಯನಿರ್ವಹಣೆಯನ್ನು ತರುವಲ್ಲಿ ರೂಪುಗೊಂಡಿರುವ ನಂಬಿಕೆಗಳ ಹಾಗೂ ಮೌಲ್ಯಗಳ ಮೇಲೆ ಸಾಮಾಜಿಕ ಸಂಘಟನೆಯು ಆಧರಿಸಿದೆ. ಇದರಲ್ಲಿ ಬರುವಂತಹ ಪುರುಷಾರ್ಥಗಳು, ಇವುಗಳು ಪುರುಷಾರ್ಥಗಳ ಬಗ್ಗೆ ಹೇಳ್ತದೆ. ಪುರುಷಾರ್ಥಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಕೆಲವೊಂದು ಬಾರಿ ಪುರುಷಾರ್ಥಗಳ ಬಗ್ಗೆ ಕೇಳಿದ್ದಾರೆ. ಪುರುಷಾರ್ಥದಲ್ಲಿರುವಂತಹ 4 ಪುರುಷಾರ್ಥಗಳ ಬಗ್ಗೆ ನಾವು ವಿವರಿಸ್ತಾ ಹೋಗುವಂಥದ್ದು. ಮೊದಲಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ 4 ಪುರುಷಾರ್ಥಗಳನ್ನು ಹೊಂದಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ 4 ಪುರುಷಾರ್ಥಗಳು ಹೊಂದಿರುವಂಥದ್ದು. ಪುರುಷಾರ್ಥಗಳು ಹಿಂದೂ ಜೀವನದ ವಿಧಾನಕ್ಕೆ ಅರ್ಥವನ್ನು ನೀಡುವಂಥದ್ದು. ಅಂದರೆ ಈಗ ಪುರುಷಾರ್ಥಗಳು ಅಂತ ಬಂದಾಗ ಹಿಂದಿನ ಕಾಲದಿಂದ ಕೆಲವೊಂದು ಸಿಕ್ಕಿದಂಥ ಆಧಾರ ಮುಖಾಂತರ ನಾವು ಉಪನಿಷತ್ತು ಇತ್ತು, ವೇದಗಳು ಇತ್ತು, ಪುರುಷಾರ್ಥಗಳು ಇದ್ದವು ಎನ್ನುವಂಥದ್ದು ನಮಗೆ ಗ್ರಂಥಗಳ ಮೂಲಕ ಆಧಾರಗಳ ಮೂಲಕ ಪುಸ್ತಕಗಳ ಮೂಲಕ ಸಿಕ್ಕಿರುವಂತಹ ವಿಚಾರಗಳು. ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ 4 ಪುರುಷಾರ್ಥಗಳನ್ನು ಕಾಣಬಹುದು. ಇವು ನೀತಿಶಾಸ್ತ್ರಗಳ ಮೂಲಭೂತ ತತ್ವಗಳಾಗಿದೆ. ಪ್ರತಿಯೊಬ್ಬ ಹಿಂದುವಿನ ಜೀವನವು ಈ 4 ಪುರುಷಾರ್ಥಗಳಿಂದ ನಿರ್ದೇಶಿಸಲ್ಪಟ್ಟಿರ್ತದೆ ಹಾಗೂ ಆತನ ವ್ಯಕ್ತಿತ್ವ ಬೆಳವಣಿಗೆಯ ಹಂತದಲ್ಲಿ ಅವನಿಗೆ ಸಹಾಯವನ್ನು ಕೂಡ ಮಾಡ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದರಲ್ಲಿ ಮೊದಲನೆಯದಾಗಿ ಧರ್ಮ. ದಿನನಿತ್ಯದ ಜೀವನದಲ್ಲಿ ನಡತೆಯ ಸಂಹಿತೆಯನ್ನು ಧರ್ಮವು ಹೇಳಿದೆ. ಧರ್ಮ ಅನ್ನುವ ಪದವು ಧೃ ಎನ್ನುವ ಪದದಿಂದ ಉತ್ಪತ್ತಿಯಾಗಿದ್ದು ಅದು ಒಟ್ಟಿಗೆ ಹಿಡಿದಿಟ್ಟುಕೋ ಎನ್ನುವ ಅರ್ಥವನ್ನು ನೀಡುತ್ತದೆ. ಧರ್ಮವು ಸಮಾಜವನ್ನು ಸಂರಕ್ಷಿಸುತ್ತದೆ ಹಾಗೂ ಸುಸ್ಥಿರವಾಗಿಡುತ್ತದೆ ಎಂಬುದು ಇದರಿಂದ ಧ್ವನಿತವಾಗುತ್ತದೆ. ಧರ್ಮ ಸಮಾಜದ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ. ಧರ್ಮ ಏನು ಮಾಡ್ತದೆ? ಸಮಾಜದ ಸ್ಥಿರತೆಯನ್ನು ಕಾಪಾಡಬೇಕು ಅಂತಾದರೆ ನಮಗೆ ಧರ್ಮ ಬೇಕು.
ನಮ್ಮ ಸಮಾಜವನ್ನು ಸುಸ್ಥಿರವಾಗಿಡಬೇಕು, ಅದನ್ನು ಸಂರಕ್ಷಿಸಬೇಕು, ಅದನ್ನು ಒಟ್ಟಿಗೆ ಹಿಡಿದಿಟ್ಕೊಳ್ಬೇಕು ಅಂತಾದರೆ ನಮಗೇನು ಬೇಕು? ನಮಗೆ ಧರ್ಮದ ಅವಶ್ಯಕತೆ ಇದೆ. ಧರ್ಮ ಸಮಾಜದ ಸ್ಥಿರತೆಯನ್ನು ಕಾಪಾಡಿಕೊಳ್ತದೆ. ಹೇಗೆ ಧರ್ಮವು ಸಮಾಜವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ? ಸಾಮಾಜಿಕ ನಿಯಮಗಳನ್ನು ಜಾರಿಗೊಳಿಸುವುದರ ಮೂಲಕ ನಡತೆಯ ಒಂದು ನೀತಿ ಸಂಹಿತೆಯನ್ನು ಪ್ರತಿಯೊಬ್ಬರೂ ಅನುಸರಿಸುವುದನ್ನು ಖಾತರಿಪಡಿಸಿಕೊಳ್ಳುವುದರಿಂದ ಇದನ್ನು ಮಾಡಬಹುದು. ಸಮಾಜದ ಮಾದರಿಗಳು ವ್ಯಕ್ತಿಯ ನಡವಳಿಕೆಯನ್ನು ನಿರ್ಬಂಧಿಸುತ್ತದೆ. ಧರ್ಮವು ಢರ್ಕಿಮ್ ಮರ ಸಾಮಾಜಿಕ ವಾಸ್ತವಾಂಶ ಪರಿಕಲ್ಪನೆಯ ರೀತಿಯಲ್ಲಿದೆ ಎಂಬುದು ಇಲ್ಲಿ ಹೆಸರಿಸಬಹುದಾಗಿದೆ. ಸರಿಯಾದ ನಡತೆ, ಸರಿಯಾದ ಕ್ರಿಯೆ ಹಾಗೂ ಜೀವನದ ಸರಿಯಾದ ಮಾರ್ಗವನ್ನು ಧರ್ಮ ಹೇರುತ್ತದೆ. ಆದ್ದರಿಂದ ಆ ಧರ್ಮವು ನಿಯಮರಾಹಿತ್ಯವಾಗಿರುತ್ತದೆ. ಪ್ರತಿಯೊಂದು ಹಂತದಲ್ಲೂ ಒಬ್ಬ ಹಿಂದುವಿನ ಜೀವನವನ್ನು ಧರ್ಮ ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲ, ಆತನ ಜೀವನದ ಎಲ್ಲ ಕ್ರಿಯೆಗಳನ್ನು ನಿರ್ಬಂಧಿಸುತ್ತದೆ. ಸಾಮಾಜಿಕ ಹಾಗೂ ಆಚರಣೆ, ಯಾವುದೇ ಒಂದು ಆಚರಣೆಯ ನಡವಳಿಕೆಯನ್ನು ಕೂಡ ಅದೇನು ಮಾಡ್ತದೆ? ಧರ್ಮಶಾಸ್ತ್ರದಿಂದಾಗಿ ಎಲ್ಲ ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು ಅದು ಕಾಣ್ಬೋದು. ಉದಾಹರಣೆಯನ್ನು ನಾವು ನೋಡುವುದಾದರೆ, ಸ್ವನಿಯಂತ್ರಣ ಮಾಡಿಕೊಳ್ಳುವುದು, ಕದಿಯುವುದು, ಮನ್ನಿಸುವುದು, ಜ್ಞಾನ ಗಳಿಸುವುದು ಇತ್ಯಾದಿಗಳು ಉತ್ತಮ ನಡವಳಿಕೆಯ ಕೆಲವು ಸರಳ ನಿಯಮಗಳನ್ನು ಕೂಡ ಕಾಣ್ಬೋದು. ಅಷ್ಟೇ ಅಲ್ಲದೆ ಕರ್ತವ್ಯವಾಗಿ ಧರ್ಮವನ್ನು ಕೆಲವರು ವಿಶ್ಲೇಷಿಸಿದ್ದಾರೆ. ಏಕೆಂದರೆ ಧರ್ಮವು ಸಮಾಜಕ್ಕೆ ಹಾಗೂ ಸಹವರ್ತಿಗಳಿಗೆ ಋಣ ತೀರಿಸುವ ಒಂದು ನೈತಿಕ ಹೊಣೆ ಅಂತ ಹೇಳಲಾಗಿದೆ. ಆದ್ದರಿಂದ ಧರ್ಮ ಎನ್ನುವಂಥದ್ದು ದಿನನಿತ್ಯದ ಜೀವನದ ನಡತೆಯಲ್ಲಿ ತುಂಬಾ ಅವಶ್ಯಕವಾಗಿರುವಂಥ ವಿಚಾರ. ಇನ್ನು ಅರ್ಥ ಅಂತ ಬಂದಾಗ ಧಾರ್ಮಿಕ ಕರ್ತವ್ಯಗಳ ಮೂಲಕ ಮಾತ್ರವೇ ಒಂದು ಸಮಾಜ ಏಳಿಗೆ ಹೊಂದುವುದಿಲ್ಲ. ಬದಲಿಗೆ ಸಮಾಜದಲ್ಲಿನ ಸದಸ್ಯರ ಒಳತಿಗೋಸ್ಕರವಾಗಿ ಸಂಪತ್ತನ್ನು ತರುವಂತಹ ಕ್ರಿಯಾಶೀಲಗಳ ಅಗತ್ಯವಿದೆ. ಅದರಿಂದ ಅರ್ಥವು ಪ್ರಾಪಂಚಿಕ ಏಳಿಗೆಗೆ ಅನ್ವಯಿಸ್ತದೆ. ಒಂದು ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಬೇಕು, ಆ ವಿಚಾರದ ಮೂಲಕ ಗಳಿಸ್ಕೊಳ್ಬೇಕು ಎನ್ನುವಂಥದ್ದು ಅರ್ಥದ ಮೂಲಕ ಆಗಿರುವಂಥದ್ದು. ವ್ಯಕ್ತಿತ್ವದ ಬೆಳವಣಿಗೆ ಸಂಪತ್ತನ್ನು ಗಳಿಸುವುದರ ಮೂಲಕ ಬರ್ತದೆ. ಹಲವಾರು ಸಂದರ್ಭಗಳಲ್ಲಿ ಹಿಂದೂ ಧರ್ಮವನ್ನು ಪಾರಮಾರ್ಥಿಕ ಅಥವಾ ಭೌತಿಕೇತರ ಎಂಬುದಾಗಿ ಟೀಕಿಸಲಾಗಿದೆ. ಅದು ಹಾಗಲ್ಲ. ಹಿಂದೂ ಧರ್ಮವು ವ್ಯಕ್ತಿಯ ಹಾಗೂ ಸಮಾಜದ ಒಳಿತಿಗೋಸ್ಕರ ಸಂಪತ್ತನ್ನು ಸೃಷ್ಟಿಸಲು ಪ್ರೋತ್ಸಾಹಿಸುತ್ತದೆ. ವಾಸ್ತವವಾಗಿ ದಾನ ಮಾಡಲು ಸಂಪತ್ತು ಅಗತ್ಯವಾಗಿರುವುದರಿಂದ ಮೌಲ್ಯಗಳಲ್ಲಿ ಒಂದಾಗಿರುವ ದಾನಶೀಲತೆಯನ್ನು ಪ್ರೋತ್ಸಾಹಿಸಲಾಗುತ್ತದೆ. ಸಮಾಜದ ಅಭಿವೃದ್ಧಿಗೋಸ್ಕರ ಸಂಪತ್ತಿನ ಪ್ರಾಮುಖ್ಯವನ್ನು ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ್ದಾನೆ. ಆದುದರಿಂದ ಸಂಪತ್ತನ್ನು ಗಳಿಸುವಾಗ ಜೊತೆಗೆ ಧರ್ಮದ ನಿಯಮಗಳನ್ನು ವ್ಯಕ್ತಿ ಅನುಸರಿಸಲೇಬೇಕು. ಆದ್ದರಿಂದ ಧರ್ಮ ಎನ್ನುವಂಥದ್ದು ಧಾರ್ಮಿಕ ಕರ್ತವ್ಯಗಳ ಮೂಲಕ ಮಾತ್ರವೇ ಒಂದು ಸಮಾಜದ ಏಳಿಗೆಯನ್ನು ಹೊಂದಲಿಕ್ಕೆ ಅದು ಸಾಧ್ಯ ಆಗುವಂಥದ್ದು. ಇನ್ನು ಇದರಲ್ಲಿ ಕಾಮ ಮತ್ತು ಮೋಕ್ಷದ ಬಗ್ಗೆ ತಿಳ್ಕೊಳ್ಬೇಕು. ಕಾಮ ಅಂತ ಬಂದಾಗ ಜೀವನದ ಆಕಾಂಕ್ಷೆಗಳು ಹಾಗೂ ಒಂದು ಸುಖ ಅನುಭವಗಳೇ ಕಾಮವೆಂದು ಕರೆಯಲಾಗ್ತದೆ. ಭೋಗಾಸಕ್ತ ಪ್ರೇರಣೆಯೊಂದಿಗೆ ಜನ್ಮ ತಾಳುವ ಪ್ರತಿಯೊಂದು ಮಾನವ ಜೀವಿ ಅನುಭೋಗಿಸಲು ಹಾಗೂ ಸಂತೋಷಿಸಲು ದಾರಿ ಮಾಡಿಕೊಡ್ತದೆ. ಇದು ಹುಟ್ಟಿನಿಂದಲೇ ಬರುವಂತಹ ಸಹಜ ಗುಣಲಕ್ಷಣ. ಈ ಆಕಾಂಕ್ಷೆಗಳಿಂದಲೇ ನಮ್ಮ ಪ್ರತಿನಿತ್ಯದ ಕ್ರಿಯೆಗಳು ನಿರ್ದೇಶಿಸಲ್ಪಡ್ತದೆ. ಕಾಮದ ಕೆಳಮಟ್ಟದ ಹೊರಹೊಮ್ಮುವಿಕೆಯು ಲೈಂಗಿಕ ಆಕಾಂಕ್ಷೆಯಾಗಿದ್ದು ಇದು ಮನುಕುಲದ ಸಂತಾನಾಭಿವೃದ್ಧಿಗೆ ಅತ್ಯವಶ್ಯಕವಾಗಿದೆ. ಕಾಮದ ಮೇಲ್ಮಟ್ಟದ ಬಗೆಗಳು ಸಂಸ್ಕೃತಿಯನ್ನು ಗಳಿಸುವುದು ಇರಬಹುದು ಹಾಗೂ ಕಲಾರೂಪಿಸುವಿಕೆ ಇರಬಹುದು. ಹಾಗಾಗಿ ವ್ಯಕ್ತಿಯ ಜೀವನದಲ್ಲಿ ಸೂಕ್ತ ಹಂತಗಳಲ್ಲಿ ಸಾಮಾಜಿಕ ನಿಯಮಗಳು ಆಜ್ಞಾಪಿಸಿರುವಂತೆ ಕಾಮವನ್ನು ತೃಪ್ತಿಪಡಿಸಬೇಕು. ಅನಿಯಂತ್ರಿತ ಆಕಾಂಕ್ಷೆಗಳು ಅವ್ಯವಸ್ಥೆಯನ್ನುಂಟು ಮಾಡುತ್ತದೆ ಹಾಗೂ ಅದು ಪಾಪಪೂರಿತವಾದುದಾಗಿರುತ್ತದೆ. ಇನ್ನು ಮೋಕ್ಷ ಅಂತ ಬಂದಾಗ ಜನನ ಹಾಗೂ ಮರಣಗಳ ಚಕ್ರದಿಂದ ಬಂಧ ಮುಕ್ತಿ ಹೊಂದುವುದೇ ಮೋಕ್ಷ ಪಡೆಯುವಂಥದ್ದು. ಆತ್ಮದ ಪುನರ್ಜನ್ಮದಲ್ಲಿ ಹಿಂದೂ ಧರ್ಮ ನಂಬಿಕೆ ಹೊಂದಿದೆ. ಮೋಕ್ಷ ಅಥವಾ ಮುಕ್ತಿಯ ಗಳಿಕೆಯು ಪ್ರತಿಯೊಬ್ಬ ವ್ಯಕ್ತಿಯ ಅಂತಿಮ ಗುರಿಯಾಗಿದೆ. ಆಧ್ಯಾತ್ಮಿಕತೆಯನ್ನು ಸಾಧಿಸಿಕೊಳ್ಳುವುದರ ಮೂಲಕ ಮಾತ್ರವೇ ಮೋಕ್ಷವನ್ನು ಗಳಿಸಬಹುದು. ದೀರ್ಘ ಹಾಗೂ ಉಪಯುಕ್ತ ಜೀವನವನ್ನು ಕಳೆದ ಮೇಲೆ ಆತ್ಮದಿಂದ ಅಂತಿಮವಾಗಿ ಬಂಧ ಮುಕ್ತಿ ಹೊಂದುವುದು ಪ್ರತಿಯೊಬ್ಬ ವ್ಯಕ್ತಿಯ ಇಚ್ಛೆಯಾಗಿರುತ್ತದೆ. ಸಮಾಜದಲ್ಲಿ ಎಲ್ಲ ಚಟುವಟಿಕೆಗಳನ್ನು ನೆರವೇರಿಸುವುದು ಸತ್ಕಾರ್ಯಗಳ ಮೂಲಕ ಮುಕ್ತಿಯ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾಗುತ್ತದೆ. ಪಾಪಗಳಿಂದ ಮುಕ್ತವಾಗುವ ತನಕ ಪುನರ್ಜನ್ಮಗಳ ಸರಣಿ ತರುವುದರೊಂದಿಗೆ ಪಾಪಪೂರಿತ ಚಟುವಟಿಕೆಗಳು ಆತ್ಮವನ್ನು ಕಾಡುತ್ತದೆ. ಇನ್ನು ವರ್ಣಾಶ್ರಮ ಧರ್ಮ, ಇದರಲ್ಲಿ
ಪುರುಷಾರ್ಥದಲ್ಲಿ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷದ ಬಗ್ಗೆ ತಿಳ್ಕೊಂಡೆವು. ಇನ್ನು ಇದರಲ್ಲಿ ಬರುವಂಥದ್ದು ವರ್ಣಾಶ್ರಮ ಧರ್ಮ. ವರ್ಣಾಶ್ರಮ ಧರ್ಮದಲ್ಲಿ ಆಶ್ರಮ ಧರ್ಮ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ವರ್ಣಧರ್ಮ, ವರ್ಣ ಹಾಗೂ ಜಾತಿ, ಕರ್ಮದ ತತ್ವ, ಇವಿಷ್ಟು ವಿಚಾರಗಳು ನಮ್ಮ ವರ್ಣಾಶ್ರಮ ಧರ್ಮದಲ್ಲಿ ಬಂದಿರುವಂಥದ್ದು. ವರ್ಣಾಶ್ರಮ ಧರ್ಮವು ಹಿಂದೂ ಸಾಮಾಜಿಕ ವ್ಯವಸ್ಥೆ ಸಂಘಟನೆಯ ಆಧಾರವಾಗಿದೆ. ಆದ್ದರಿಂದ ಇದು ಆ ವ್ಯಕ್ತಿಯ ಬೆಳವಣಿಗೆ, ಸಮಾಜದ ಸಂಘಟನೆ, ವ್ಯಕ್ತಿಯ ಬೆಳವಣಿಗೆ ಮತ್ತು ಸಮಾಜದ ಸಂಘಟನೆ ಎರಡು ಅಂಶಗಳಿಗೆ ಉಲ್ಲೇಖಿಸುತ್ತದೆ. ಈ ಎರಡು ಅಂಶಗಳಿಗೆ ಪುರುಷಾರ್ಥಕವು ಮಾರ್ಗಸೂಚಿ ತತ್ವಗಳಾಗಿದೆ. ಇನ್ನು ಆಶ್ರಮ ಧರ್ಮ. ಆಶ್ರಮ ಧರ್ಮವು ವ್ಯಕ್ತಿಯ ಜೀವನದ ಬಗೆಗೆ ಕಳಕಳಿ ಹೊಂದಿರುವ ಹಿಂದೂ ಸಾಮಾಜಿಕ ವ್ಯವಸ್ಥೆಗೆ ಅನ್ವಯಿಸುತ್ತದೆ. ಆಶ್ರಮ ಧರ್ಮವು ಜೀವನದ 4 ಹಂತಗಳನ್ನು ಒಳಗೊಂಡಿದೆ. ಈ ಮೂಲಕ ವ್ಯಕ್ತಿಯು ತನ್ನ ಜೀವನವನ್ನು ಕಳೆಯುತ್ತಾನೆ. ಆಶ್ರಮ ಪದದ ಸಂಸ್ಕೃತ ಮೂಲವು ಶ್ರಮದಿಂದ ಬಂದಿದ್ದು, ಯತ್ನಿಸುವ ಅಥವಾ ಪ್ರಯತ್ನದ ಮೂಲಕ ಸಾಧಿಸುವುದಕ್ಕೆ ಎನ್ನುವ ಅರ್ಥವನ್ನು ನೀಡಿದರೆ, ಒಂದು ವಿಶ್ರಾಂತಿ ಅಥವಾ ಒಂದು ಸನ್ಯಾಸಿಯ ಮಠಕ್ಕೆ ಆಶ್ರಮ ಎಂಬ ಪದವನ್ನು ಅನ್ವಯಿಸಿ ಸಾಮಾನ್ಯವಾಗಿ ಬಳಸಲಾಗ್ತದೆ. ಹೀಗೆ ಸಮಾಜದಲ್ಲಿನ ಜೀವನದ ವಿವಿಧ ಹಂತಗಳು ಆಶ್ರಮ ಧರ್ಮದಲ್ಲಿ ಕೂಡ ಸಿಗ್ತದೆ. ಈ ಒಂದು ಆಶ್ರಮ ಧರ್ಮದಲ್ಲಿ, ವರ್ಣಾಶ್ರಮ ಧರ್ಮದಲ್ಲಿ ಮೊದಲನೇದು ಆಶ್ರಮ ಧರ್ಮ. ಅದರಲ್ಲಿ ನಾವು ಸಬ್ ಪಾಯಿಂಟ್ಸ್ ಆಗಿ ನೋಡೋದಾದರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಎನ್ನುವಂತಹ 4 ಹಂತಗಳನ್ನು ಕಾಣಬಹುದು. 4 ಆಶ್ರಮ ಧರ್ಮವನ್ನು ಕಾಣಬಹುದಾಗಿದೆ. 4 ಆಶ್ರಮಗಳ ಪ್ರತಿಯೊಂದರಲ್ಲೂ ವ್ಯಕ್ತಿ ಯುಕ್ತ ಕಾರ್ಯಗಳನ್ನು ನೆರವೇರಿಸುವುದನ್ನು ನಿರೀಕ್ಷಿಸಲಾಗಿದ್ದು, ಅದರಲ್ಲಿ ಆಶ್ರಮದ ಮುಂದಿನ ಹಂತಗಳಿಗೆ ಮುಂದುವರಿಯುವ ಮೊದಲು ಸಮಾಜವು ವ್ಯಕ್ತಿಗೆ ತರಬೇತಿ ನೀಡುತ್ತದೆ. ಹೀಗಾಗಿ ವ್ಯಕ್ತಿಯ ಜೀವನದ ಪಯಣದಲ್ಲಿ ಪ್ರತಿಯೊಂದು ಆಶ್ರಮವು ಒಂದು ಹಂತವಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಸಮಾಜದ ಕಡೆಗಿನ ಒಂದು ಯುಕ್ತ ಕಾರ್ಯಗಳನ್ನು ಬೋಧಿಸುತ್ತದೆ. ಬ್ರಹ್ಮಚರ್ಯಾಶ್ರಮ. ಬ್ರಹ್ಮಚರ್ಯಾಶ್ರಮ ಅಂದರೆ ಬ್ರಹ್ಮಚಾರಿಯಾಗಿ ಇಂತಿಷ್ಟು ವರ್ಷಗಳ ಕಾಲ ಗುರುಕುಲದಲ್ಲಿದ್ದುಕೊಂಡು ಶಿಕ್ಷಣವನ್ನು ಪಡೆದುಕೊಳ್ಳುವಂಥದ್ದು. ಒಬ್ಬ ಹಿಂದುವಿನ ಜೀವನದಲ್ಲಿನ ಮೊದಲ ಹಂತ ಅಂತ ಹೇಳಿದರೆ ವಿದ್ಯಾರ್ಥಿ ಜೀವನದ ಹಂತ. ಈ ಹಂತದಲ್ಲಿ ವಿದ್ಯಾರ್ಥಿ ಒಬ್ಬ ಗುರುವಿನ ಮೂಲಕ ಜ್ಞಾನವನ್ನು ಸಂಪಾದಿಸ್ತಾನೆ. ಈ ಗುರುವು ಜ್ಞಾನವನ್ನು ನೀಡುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಮುಕ್ತ ದಾರಿಯನ್ನು ತೋರಿಸಲು ಹಾಗೂ ವ್ಯವಸ್ಥೆಗೆ ಒಂದು ಸೂಕ್ತ ವ್ಯಕ್ತಿಯನ್ನಾಗಿಸಲು ಆತನ ವ್ಯಕ್ತಿತ್ವವನ್ನು, ಗುಣವನ್ನು ರೂಪಿಸುತ್ತಾನೆ. ಶಿಸ್ತು ಹಾಗೂ ಕರ್ತವ್ಯದ ಜೊತೆಗೆ ಬ್ರಹ್ಮಚರ್ಯ ಪಾಲನೆ ಕುರಿತಂತೆ ಕಠಿಣವಾದ ಒತ್ತನ್ನು ಹಾಗೂ ಒಳ್ಳೆಯ ನಡತೆಯನ್ನು ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿಯಿಂದ ನಿರೀಕ್ಷಿಸಲಾಗುತ್ತದೆ. ನಾಲ್ಕು ಹಂತಗಳು: ಆಶ್ರಮ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಎನ್ನುವಂಥ ನಾಲ್ಕು ಆಶ್ರಮ ಧರ್ಮಗಳು. ಮೊದಲನೇದಾಗಿ ಬ್ರಹ್ಮಚರ್ಯಾಶ್ರಮ. ಬ್ರಹ್ಮಚರ್ಯಾಶ್ರಮ ಎನ್ನುವಂಥದ್ದು ಒಂದು ಹಿಂದುವಿನ ಜೀವನದಲ್ಲಿನ ಮೊದಲ ಹಂತ, ವಿದ್ಯಾರ್ಥಿ ಜೀವನ ಎನ್ನುವಂಥದ್ದು. ಈ ಹಂತದಲ್ಲಿ ವಿದ್ಯಾರ್ಥಿ ಅಥವಾ ಆರ್ಯ ಪುರುಷ ಒಬ್ಬ ಗುರುವಿನ ಮೂಲಕ ಜ್ಞಾನವನ್ನು ಸಂಪಾದಿಸುತ್ತಾನೆ. ಈ ಗುರುವು ಜ್ಞಾನವನ್ನು ನೀಡುವುದು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಮುಕ್ತ ದಾರಿಯನ್ನು ತೋರಿಸಲು ಹಾಗೂ ವ್ಯವಸ್ಥೆಗೆ ಒಬ್ಬ ಸೂಕ್ತ ವ್ಯಕ್ತಿಯನ್ನಾಗಿಸಲು ಆತನ ವ್ಯಕ್ತಿತ್ವವನ್ನು ಮತ್ತು ಗುಣವನ್ನು ರೂಪಿಸುತ್ತಾನೆ. ಶಿಸ್ತು ಹಾಗೂ ಕರ್ತವ್ಯದ ಜೊತೆಗೆ ಬ್ರಹ್ಮಚರ್ಯ ಪಾಲನೆ ಕುರಿತಂತೆ ಕಾರಣವಾದ ಒತ್ತಡ ಹಾಗೂ ಒಳ್ಳೆಯ ನಡತೆಯನ್ನು ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿಯಿಂದ ನಿರೀಕ್ಷಿಸಲಾಗುತ್ತದೆ. ಉಪನಯನ ಆಚರಣೆಯೊಂದಿಗೆ ಅಥವಾ ಯುವ ವಿದ್ಯಾರ್ಥಿಗಳಿಗೆ ಪವಿತ್ರ ಗಾಯತ್ರಿ ಮಂತ್ರವನ್ನು ಪಠಿಸಿ ಜನಿವಾರವನ್ನು ತೊಡಿಸಿದಾಗ ಈ ಹಂತ ಆರಂಭವಾಗ್ತದೆ. ಗುರುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಿದ್ಯಾರ್ಥಿಗೆ ವಹಿಸಲಾಗುತ್ತದೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಯು ಗುರುವಿನ ಮನೆಯಲ್ಲಿ ವಾಸ ಮಾಡಬೇಕು. ಇಲ್ಲಿ ತನ್ನ ತಂದೆಯ ಸಂಪತ್ತು ಅಥವಾ ಸಾಮಾಜಿಕ ಅಂತಸ್ತು ಯಾವುದೇ ಇರಲಿ, ಗುರುವಿನ ಎಲ್ಲ ಇತರ ವಿದ್ಯಾರ್ಥಿಗಳ ಜೊತೆ ಸಮಾನವಾಗಿ ವಿದ್ಯಾರ್ಥಿಯನ್ನು ನೋಡಿಕೊಳ್ಳುತ್ತದೆ. ಅಲ್ಲಿ ವಿದ್ಯಾರ್ಥಿ ವೇತನಗಳು ಹಾಗೂ
ಸನಾತನ ಗ್ರಂಥಗಳನ್ನು ಅಧ್ಯಯನ ಮಾಡ್ತದೆ. ಮಾತ್ರವಲ್ಲದೆ ಸುಲಲಿತ ಕುಟುಂಬ ನಿರ್ವಹಣೆಗೆ ಅಗತ್ಯಗಳಾಗಿರುವಂತಹ ಬಾವಿಯಿಂದ ನೀರು ತರುವ, ಕಾಡಿನಿಂದ ಕಟ್ಟಿಗೆ ತರುವಂತಹ ಗೃಹ ಕೃತ್ಯಗಳನ್ನು ನೆರವೇರಿಸಬೇಕಾಗುತ್ತದೆ. ವಿದ್ಯಾರ್ಥಿ ಜೀವನದ ದಿನಗಳಲ್ಲಿ ಬ್ರಹ್ಮಚಾರಿಗಳ ನಡುವೆ ದೀರ್ಘಕಾಲದ ಸ್ನೇಹತ್ವ ರೂಪುಗೊಳ್ಳುತ್ತದೆ. ಉದಾಹರಣೆಗೆ ಮಹಾಭಾರತವನ್ನು ಉಲ್ಲೇಖಿಸಿರುವಂತೆ ಕಡುಬಡ ಬ್ರಾಹ್ಮಣನಾದ ಸುಧಾಮ ಹಾಗೂ ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದರು. ಆದರೆ ಚಂಚಲತೆಯಿಂದ ವಿದ್ಯಾರ್ಥಿಗಳಲ್ಲಿ ಮುಕ್ತಗೊಳಿಸಿಕೊಂಡಿರಲು ಹಲವಾರು ಗುರುಕುಲಗಳು ಮುಕ್ತಗೊಳಿಸಿರಲು ಗ್ರಾಮ ಅಥವಾ ನಗರಗಳಿಂದ ದೂರದಲ್ಲಿನ ಕಾನನದಂಚಿನ ಹಲವಾರು ಗುರುಕುಲಗಳು ನೆಲೆಗೊಂಡಿದೆ. ಅಧ್ಯಯನ ಹಾಗೂ 16 ವರ್ಷಗಳ ನಂತರ ಸಾಮಾನ್ಯವಾಗಿ ಈ ಒಂದು ಹಂತವು ಕೊನೆಗೊಳ್ಳುವಂಥದ್ದು. ಇನ್ನು ಬರುವಂಥದ್ದು ಗೃಹಸ್ಥಾಶ್ರಮ. ಬ್ರಹ್ಮಚರ್ಯಾಶ್ರಮದಲ್ಲಿ ಬ್ರಹ್ಮಚರ್ಯಾಶ್ರಮ ಬ್ರಾಹ್ಮಣನಾದ ಸುಧಾಮ ಮತ್ತು ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದರು. ಚಂಚಲತೆಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸಿಕೊಂಡಿರಲು ಗ್ರಾಮ ಅಥವಾ ನಗರದಲ್ಲಿನ ದೂರದಲ್ಲಿನ ಕಾನನದಂಚಿನಲ್ಲಿ ಹಲವಾರು ಗುರುಕುಲಗಳು ನೆಲೆಗೊಂಡಿದ್ದವು. ಗೃಹಸ್ಥಾಶ್ರಮ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸುವ ನಂತರ ವಯಸ್ಕ ಜೀವನದ ಹೊತ್ತಿನಲ್ಲಿ ಒಬ್ಬ ವಿದ್ಯಾರ್ಥಿ ಇರುತ್ತಾನೆ. ಆ ಹಂತದಲ್ಲಿ ವಿದ್ಯಾರ್ಥಿ ವಿವಾಹವಾಗುತ್ತಾನೆ ಹಾಗೂ ಗೃಹಸ್ಥನಾಗಿ ತನ್ನ ಕರ್ತವ್ಯಗಳನ್ನು ಹಾಗೂ ಹೊಣೆಗಾರಿಕೆಯನ್ನು ಮಾಡುತ್ತಾನೆ. ಸಮಾಜದ ವಯಸ್ಕ ಸದಸ್ಯರಾಗಿ ಕುಟುಂಬವನ್ನು ಪರಿಪೂರ್ಣ ಮಾಡಲಿಕ್ಕೆ ಅವನು ಮಕ್ಕಳನ್ನು ಪಡೆಯುತ್ತಾನೆ. ತನ್ನ ಕುಟುಂಬ ಹಾಗೂ ಸಂತತಿಯನ್ನು ಮುಂದುವರಿಸುವುದರ ಗೃಹಸ್ಥನ ಕರ್ತವ್ಯವಾಗಿರುತ್ತದೆ. ಪ್ರಾಚೀನ ಮಾರ್ಗಗಳ ಮೂಲಕ ಹಣ ಸಂಪತ್ತನ್ನು ಸಂಪಾದಿಸಲಿಕ್ಕೆ ಗೃಹಸ್ಥನು ಒಂದು ವೃತ್ತಿಯನ್ನು ಕೇಳುತ್ತಾನೆ ಅಥವಾ ಕಾಮಗಳಂತಹ ಪುರುಷಾರ್ಥಗಳನ್ನು ಈ ಹಂತದಲ್ಲಿ ನೆರವೇರಿಸುತ್ತದೆ. ಪಾಶ್ಚಾತ್ಯ ಸಮಾಜದಲ್ಲಂತೆ ವಿವಾಹ ಒಂದು ಒಪ್ಪಂದಲ್ಲ, ಬದಲಿಗೆ ಅದು ಪವಿತ್ರ ಬಂಧನವಾಗಿದೆ. ಇದರಿಂದ ವಿಚ್ಛೇದನ ಮೂಲಕ ವಿವಾಹವನ್ನು ಕೊನೆಗಾಣಿಸುವ ಪರಿಕಲ್ಪನೆಯನ್ನು ಎಣಿಸಲಾಗದು. ವಿವಾಹ ಸಂಸ್ಥೆಯು ಪವಿತ್ರವಾದದ್ದು. ಅದರಲ್ಲಿ ಧಾರ್ಮಿಕ ದಂಪತಿಗಳು ಜೀವನ ಸಾಗಿಸುವುದಲ್ಲದೆ ಕ್ರಿಯಾವಿಧಿಗಳು ಒಟ್ಟಿಗೆ ಸತಿಪತಿಯರನ್ನು ಈ ಜನ್ಮದಲ್ಲಿ ಯಾವುದೇ ಬಂಧನದಲ್ಲಿರಿಸುತ್ತದೆಯಲ್ಲದೆ ಭವಿಷ್ಯದ ಜೀವನದಲ್ಲೂ ಕೂಡ ಅದು ಬಂಧನದಲ್ಲಿ ಇರುತ್ತದೆ ಎನ್ನುವಂಥದ್ದು ಗೃಹಸ್ಥಾಶ್ರಮ. ಇನ್ನು ವಾನಪ್ರಸ್ಥಾಶ್ರಮವನ್ನು ನೋಡ. ವಾನಪ್ರಸ್ಥಾಶ್ರಮದಲ್ಲಿ ಸಮಾಜ ಹಾಗೂ ತನ್ನ ಕುಟುಂಬದ ಬಗೆಗಿನ ಎಲ್ಲ ಹೊಣೆಗಾರಿಕೆಗಳನ್ನು ನೆರವೇರಿಸಿದ ನಂತರ ಆಧ್ಯಾತ್ಮಿಕ ಮಾರ್ಗದರ್ಶನ ಗಳಿಕೆಯ ಕಡೆಗೆ ತನ್ನ ಗಮನವನ್ನು ವ್ಯಕ್ತಿ ಹರಿಸುತ್ತಾನೆ. ತನ್ನ ಕರ್ತವ್ಯಗಳನ್ನು ಮಾಡಿದವರೆಂಬ ತೃಪ್ತಿ, ಸಂತೋಷ ಹಂತವಾಗಿರುವಂಥದ್ದು. ಈ ಹಂತವನ್ನು ತಲುಪಿದ ಮೇಲೆ ಗೃಹಸ್ಥನು ತನ್ನ ಸಂಪತ್ತಿನ ಸ್ವಲ್ಪ ಭಾಗವನ್ನು ದಾನವಾಗಿ ನೀಡಬೇಕು ಹಾಗೂ ಆಶ್ರಮ ವಾಸಿಸಲು ಸಮಾಜದಿಂದ ಬಿಡುಗಡೆ ಹೊಂದಲು ಊರಿನವರ ಸಂಪತ್ತು ಸ್ವತ್ತುಗಳನ್ನು ಕೊಡಬೇಕು ಅಂತ ಅವರು ಹಾಕಿದ್ದಾರೆ ನೋಡಿ. ವಾನಪ್ರಸ್ಥಾಶ್ರಮ. ಇನ್ನು ಸನ್ಯಾಸಾಶ್ರಮ ಎನ್ನುವಂಥದ್ದು ಒಬ್ಬ ಹಿಂದುವಿನ ಜೀವನದಲ್ಲಿ ಈ ಹಂತವು ಕಡೆಯ ಹಂತ. ಇದು ಕೊನೆಯ ಹಂತವಾಗಿದ್ದು ಅಲ್ಲಿ ವ್ಯಕ್ತಿ ಎಲ್ಲರನ್ನು ತ್ಯಜಿಸಿದಾಗ ಅಲೆದಾಡುವ ಒಬ್ಬ ಯುವತಿ ಅಥವಾ ಸನ್ಯಾಸಿಯಾಗಬಹುದು. ಈ ಹಂತದಲ್ಲಿ ತನ್ನೆಲ್ಲ ಹೊಣೆಗಾರಿಕೆಗಳು, ಕರ್ತವ್ಯಗಳು ಕೊನೆಗೊಳ್ಳುತ್ತದೆ. ಇಲ್ಲಿ ವ್ಯಕ್ತಿ ಚಿಂತನೆ, ಆತಂಕಗಳನ್ನು ಕಡಿಮೆ ಮಾಡಿಕೊಂಡು ಜ್ಞಾನೋದಯದ ಅನ್ವೇಷಣೆಯಲ್ಲಿ ತನ್ನ ಉಳಿದಿರುವ ಕೆಲವು ವರ್ಷಗಳನ್ನು ಕಳೆಯುತ್ತಾನೆ. ಹಲವಾರು ಯತಿಗಳು ತಪ್ಪನ್ನು ಮಾಡಲು ಹಿಮಾಲಯಕ್ಕೆ ಹೋಗುತ್ತಾರೆ. ಈ ಹಂತದಲ್ಲಿಯೇ ಹಿಂದೂ ಸ್ವಯಂ ಪರಿಕಲ್ಪನೆಯ ಸಂಪೂರ್ಣವಾದ ತೊಡೆದುಹಾಕಲು ಪ್ರಯತ್ನಿಸ್ತಾನೆ. ಅವನಿಗೆ ಅಹಂ ಇರುವುದಿಲ್ಲ. ಸಂಚರಿಸುವ ಯತಿಯು ಸಮಾಜದ ಎಲ್ಲ ಸದಸ್ಯರಿಂದ ಹೆಚ್ಚಿನ ಮಟ್ಟದ ಗೌರವವನ್ನು ಸ್ವೀಕರಿಸುತ್ತಾನೆ. ಧರ್ಮದ ಭಂಡಾರವೆಂದು ಆತನ ವ್ಯಕ್ತಿಯನ್ನು ಪರಿಗಣಿಸಲಾಗುತ್ತದೆ. ಹಿಮಾಲಯಕ್ಕೆ ಹೋಗುತ್ತಿರುವಾಗ ಹಲವಾರು ಸನ್ಯಾಸಿಗಳನ್ನು ಹೆಚ್ಚಿನ ಗೌರವದಿಂದ ಬರಮಾಡಿಕೊಳ್ಳುತ್ತದೆ. ಸಂಚರಿಸುವ ಯತಿಗಳ ಪಾದಗಳನ್ನು ತೊಳೆಯಲಿಕ್ಕೆ ಅವರಿರುವ ಸ್ಥಳಕ್ಕೆ ಶ್ರೀಮಂತ ವರ್ತಕರು ಹಾಗೂ ರಾಜರು ಕೂಡ ಬರುತ್ತಾರೆ. ಸಮಾಜದಲ್ಲಿ ಹೆಚ್ಚಿನ ಮಟ್ಟದ ಗೌರವವನ್ನು ಸನ್ಯಾಸಿ ಪಡೆಯುತ್ತಾನೆ. ಇನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು 4 ಆಶ್ರಮಗಳು. ಅವುಗಳೆಲ್ಲವೂ ಕೂಡ ಪಕ್ವವಾದಂತೆ ಕ್ರಮೇಣ ತಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ವ್ಯಕ್ತಿ ಕೂತು ಕಲಿತುಕೊಳ್ಳುತ್ತಾನೆ. ಶಿಸ್ತು ಹಾಗೂ ಧರ್ಮವನ್ನು 4 ಹಂತಗಳು ಬೋಧಿಸುತ್ತದೆ. ವರ್ಣಧರ್ಮ. ವರ್ಣಧರ್ಮದಲ್ಲಿ ಸಿದ್ಧಾಂತಗಳಿವೆ. ಇಷ್ಟು ಸಿದ್ಧಾಂತಗಳು ಒಮ್ಮೆ ನೋಡ್ಕೊಳ್ಬೋದಷ್ಟೇ, ತುಂಬಾ ಮುಖ್ಯ ಏನಿಲ್ಲ.
ಇದಾದ ನಂತರ ನಮ್ಮ ಘಟಕ 1 ಮುಗೀತದೆ. ಇನ್ನು ಬರುವಂತಹ ಪ್ರಶ್ನೆಗಳೆಲ್ಲವೂ ಕೂಡ ಘಟಕ 2 ಸಾಮಾಜಿಕ ತಾತ್ವಿಕ ಆಧಾರದಿಂದ ನಾವು ಘಟಕ 1 ಎಲ್ಲ ಮುಖ್ಯವಾದ ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆಗಳನ್ನು ನಾವು ತಿಳ್ಕೊಂಡೆವು. ಇನ್ನು ಮುಂದಿನ ವಿಡಿಯೋದಲ್ಲಿ ಘಟಕ 2 ತಿಳ್ಕೊಳ್ಳೋಣ. ಧನ್ಯವಾದಗಳು ಸ್ನೇಹಿತರೆ.